ಈಗ ಮುತಾಲಿಕ್ ಬಗ್ಗೆ ಯಾರನ್ನ ಮಾತಾಡೋಕ್ಕೆ ಕರ್ನಾಟಕದಲ್ಲಾಗ ಯಾರೂ ಮಾತಾಡೋಲ್ಲ. ಯಾಕಂದರೆ ಅವ್ನು ಡಾನ್ಗಿರಿನ ಆ ಒಂದು ಇಂಟೆಲೆಕ್ಚುಯಲ್ ಡಾನ್ಗಿರಿನ ಸಂಪಾದನೆ ಮಾಡಿಬಿಟ್ಟಿದ್ದಾನೆ. ಈಗ ನಮಗೇನಾಗಬೇಕಾಗಿದೆ, ಹೊಡೆದಾಕ್ತೀವಿ, ಹೆಸರನ್ನ ಡ್ಯಾಮೇಜ್ ಮಾಡಬೇಕಾ? ನೀನು ಕರೆಕ್ಟಾಗಿದ್ದರೆ ಓಕೆ. ಧಮ್ಕಿಲ್ಲ ಕೊಟ್ಟ ಅಂದರೆ ಕರ್ನಾಟಕದಲ್ಲಿ ನಾವು ಇದ್ದೀವಿ, ನಾವು ಪಾಳ್ಯಗಾರರೆ, ನಮ್ಮ ಕೆಂಪೇಗೌಡರು ವಂಶ ನಾವು ಪಾಳ್ಯಗಾರ. ನೀನು ಬ್ರಾಹ್ಮಣನಾಗಿ ಪಾಳ್ಯಗಾರ ಅಂದರೆ ನಾವು ಒಬ್ಬ ಕೆಂಪೇಗೌಡರು ವಂಶ ನಾವು ಪಾಳ್ಯಗಾರ. ಅದಕ್ಕೆ ಕೊಟ್ಟೆ ಮೊನ್ನೆ ಬಾರ ತಗೋತಿದ್ರೆ ಬಾರ ಅಂತಂದೆ. ಈಗ ಹುಡುಗರ ಕೈಲೆಲ್ಲ ಫೋನ್ ಮಾಡಿಸ್ತಾನೆ. ನಾನು ಹೇಳಿದೆ ಅವ್ನಿಗೆ ಹೇಳೋ ಮಾಡೋಕ್ಕೆ, ಡಾನ್ಗೆ ಹೇಳೋ ಮಾಡೋಕ್ಕೆ ಅಂತಂದರೆ ಮಾಡಿಲ್ಲ. ಮುತಾಲಿಕ್ಕು ನುಗ್ಗೋಡಿತೀನಿ ಅಂತಾರೆ, ಅವ್ನ ಕೈಯಲ್ಲಿ ಆಗಲ್ಲ. ಎಷ್ಟು ಜನ ಭಯ ಬಿದ್ದೋಗ್ತಾರೆ, ಉತ್ತರ ಕೊಡಲ್ಲ. ನಾನಲ್ಲಿ ಬಾರಲ್ಲಿ ಚಡ್ಡಿ ಬಿಚ್ಚಾಕ್ತೀನಿ ಅಂತಂದೆ. ಸೊ ಇದೇನಂತಂದರೆ ಅವ್ನು ಭಯನ ಇಂಜೆಕ್ಟ್ ಮಾಡೋಕ್ಕೆ ಮಾಡ್ದೆ, ನಾನು ಡ್ಯಾಮೇಜ್ ಮಾಡಿದೆ. ಅವ್ರ ವಯಸ್ಸು ಬಗ್ಗೆ ನಮಗೆ ಗೌರವ ಇದೆ, ಅವ್ರು ಮಾಡಿರೋ ಚಟುವಟಿಕೆಗಳ ಬಗ್ಗೆ ಆತ್ಮತೃಪ್ತಿ ಇದೆ. ಅದು ಸರಿನೋ ತಪ್ಪೋ ಬೇರೆ ವಿಚಾರ. ಒಂದು ಸೆಗ್ಮೆಂಟ್ ಒಪ್ಪುತ್ತೆ, ಒಂದು ಸೆಗ್ಮೆಂಟ್ ಒಪ್ಪಲ್ಲ. ಬಟ್ ಹೋಲ್ಸೇಲಾಗಿ ನೀವು 1ನೇ ತಾರೀಕು ಮಾಡಿದ್ರೆ ನುಗ್ತೀನಿ ಅಂತ ಹೇಳೋದಿದೆಯಲ್ಲ ಮೇಡಮ್, ನಾನು ಅವ್ರಿಗೆ ಹೇಳಿದೆ ಹುಡುಗರಿಗೆ, ಸಾರ್ ಏನಿಲ್ಲ ಮಾಡಿದ್ರೆ ನಾವು ನುಗ್ತೀವಿ ಅಂತ. ನಪ್ಪ ನುಗ್ಗ್ರಿ, ಸಮಸ್ಯೆ ಏನಿಲ್ಲ. ನನ್ನ ಹತ್ರ ಒಂದು 10 ಜನ ಗನ್ಮೆನ್ ಅವರೇ, ನೀವು ನುಗ್ಗರೆ ಗುಂಡಾಕ್ತೀವಿ ನಾವು, ಹಾಕ್ಸ್ಕೊಂಡು ರೆಡಿ ಇದ್ರೆ ಹಾಕಿ ಅಂತ. ಸರ್ ಏನು ಸರ್ ಹಿಂಗೆ ಹೇಳ್ತೇನೆ? ಡೆಫಿನೆಟ್ಲಿ ನೀವು ಓಪನ್ನಾಗಿ ನುಗ್ತೀವಿ ಅಂತಂದರೆ ನಾವು ಸೆಲ್ಫ್ ಡಿಫೆನ್ಸು. ನಮ್ಮ ಹತ್ರ 10 ಜನ ಗನ್ಮಿದ್ರೆ ಅವ್ರಿಗೇನು ಚಾಕ್ಲೇಟ್ ದಿನ ಕೊಟ್ಟಿರೋದು? ಗನ್ಗಳನ್ನ ಗನ್ ತಗೊಂಡು ಟಕ ಅಂತ ಹಾಕ್ತಾರೆ, ಬುಲೆಟ್ಗಳೆಲ್ಲ ಒಳಕೋತ ಸೊತ್ತೀರಾ ಅಂತೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಹೇಳ್ತಾನೆ, ಒಬ್ಬ ಮುತಾಲಿಕ್ಕನೋ ಒಬ್ಬ ಗೂಂಡ ಹೇಳ್ತಾನೆ ಸೆಲೆಬ್ರೇಟ್ ಮಾಡಬೇಡಿ ಅಂತ. ಅದೇ ಮುತಾಲಿಕ್ಕು ನಿಮ್ಮ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕಿದ್ದಾರಪ್ಪ, ನಿಮ್ಮ ಮೇಲೆ ಎಷ್ಟು GSTಗಳು ಹಾಕಿದ್ದಾರೆ, ಮಕ್ಕಳಿಗೆ ಯೂನಿವರ್ಸಿಟಿ ಓಪನ್ ಮಾಡಿದಾರ, ಮಕ್ಕಳಿಗೆ ಇವತ್ತು ಪ್ರೈವೇಟ್ ಸ್ಕೂಲ್ಸು ಕಿತ್ತಿಂತಾ ಇದ್ದಾರಲ್ಲ, ನಿಮ್ಮ ಹತ್ರ ಏನಾದ್ರು ಉಳಿತಾ ಇದೆಯಾ, ಆಮೇಲೆ ಪೆಟ್ರೋಲ್ ಬೆಲೆ ಎಷ್ಟು ಜಾಸ್ತಿ, ಅವನ ಕೈಯಲ್ಲಿ ಕೇಳೋಕ್ಕಾಗಲ್ಲ. ಪ್ರಶ್ನೆ ಏನಪ್ಪ ಅಂತಂದರೆ, ನಾವೇನೋ ಇಷ್ಟೆಲ್ಲ ಟೆನ್ಷನ್ನಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟಿ, ಟೆಲಿಫೋನ್ ಬಿಲ್ ಕಟ್ಟಿ, ಕರೆಂಟ್ ಬಿಲ್ ಕಟ್ಟಿ, ಎಲ್ಲ ಬಿಲ್ಗಳು ಕಟ್ಟಿ, ಕೊನೆಯಲ್ಲಿ ಅಪ್ಪ ನ್ಯೂ ಇಯರ್ ಬರ್ತಾ ಐತೆ ಏನೋ ಅದೇ ನಾವೇನು ಚರ್ಚ್ಗೆ ಹೋಗಲ್ಲ, ನಾವ್ಯಾರು ಹಿಂದೂಗಳು ಚರ್ಚ್ಗೆ ಹೋಗಲ್ಲ. ಅದು ಅವ್ರವ್ರ ಹಬ್ಬ ಮಾಡ್ಕೊಳ್ತಾರೆ, ಅವ್ರು ಮಾಡ್ಕೊಂಡ್ರೆ ಸಂತೋಷ, ನಮ್ಗೆ ಸಂತೋಷ. ನಾವೇನೋ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾಡ್ತೀವಿ ಅಂತಂದರೆ ನ್ಯೂ ಇಯರ್ ಸ್ವಲ್ಪ ನೀನು ಏನೋ ಹೋಟ್ಲಿಗೆ ನುಗ್ತೀನಿ ಅಂತ ನಿಂಗೆ ತಾಕತ್ತಿದ್ರೆ, ಅದನ್ನು ಹೇಳಿದೆ, ನಿಂಗೆ ತಾಕತ್ತಿದ್ರೆ ಕಾಂಗ್ರೆಸ್ ಅವರೆಲ್ಲ ಸ್ವೀಡನ್ಗೆ ಹೋಗೋರೆ, ಹೋಗಿ ನುಗ್ಗು. ಆಗಲ್ಲ. ನಿಂಗೆ ತಾಕತ್ತಿದ್ರೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಬಿಸ್ನೆಸ್ ಮೆನ್ಗಳು, ರಾಜಕಾರಣಿಗಳು, ಫಿಲ್ಮ್ ಸ್ಟಾರ್ಗಳು ನಿನ್ಗೆ ಒಳಗಡೆ ಕೂಡ ಎಂಟ್ರಿ ಕೊಡೋಲ್ಲ. ಮುತಾಲಿಗೆ ಎಂಟ್ರಿ ಕೂಡ ಕೊಡೋಲ್ಲ ಅಲ್ಲಿ. ತಾಕತ್ತಿರಲ್ಲಿ ಹೋಗಿ ಅವು ಧಮಕಿ ಹಾಕಲ್ಲ.